मध्यमा गुरुनाथं च शिवपुत्रं वन्दे गुरुपरम्पराम् वन्दे गुरुपरम्पराम्। ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಸ ಅಧಿದೇವತೆ ಆಂಜನೇಯನ ಪಾದಾರವಿಂದಗಳಿಗೆ ಪಡಮಟ್ಟು ಅದರ ನಿಮಿತ್ತವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿರುವುದು ಆಯಾವ ಸಿದ್ಧಾರೂಢ ಮಹಾಸ್ವಾಮಿಗಳ 188ನೇ ಜಯಂತಿ ಮಹಾಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮದ 3ನೇ ದಿವಸದ ಸಾಯಂಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ಸದುಪದೇಶದಿಂದ ನಮ್ಮೆಲ್ಲರನ್ನ ಪಾವನರನ್ನಾಗಿ ಮಾಡಿದ ಪರಮಾನಂದ ಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ಹಣೆ ಮುಡಿದು, ಪ್ರಿಯ ಪುಣ್ಯಾತ್ಮರೇ, ಮನುಷ್ಯನಾಗಿ ಜನ್ಮವನ್ನು ತಾಳಿದ ಮೇಲೆ ಮಾಡಬೇಕಾದ ಪರಮ ಕರ್ತವ್ಯದ ಬಗ್ಗೆ ಆಗಮಿಸಿ ಉಪಸ್ಥಿತರಾದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಮೇಶ್ವರನಿಗೂ ವಂದಿಸಿ, ಶಿವಸ್ವರೂಪಿಗಳೇ ಶರಣು ಶರಣಾರ್ಥಿ। बहुत गई थोड़ी रही थोड़ी भी अब जाए, कहे सुन नायिका ताल में भंग न पाए। ಬಹಳ ಹೋಗ್ಯದ, ಸ್ವಲ್ಪ ಉಳಿದ, ಅದಕ್ಕೆ ಸ್ವಲ್ಪನೇ ಹೇಳ್ತೀನಿ. ಜನ ಬಹಳ ಇದ್ದೀರಿ, ಆಮೇಲೆ ಎಲ್ಲಾನು ಅದ. ಸಂಕ್ಷಿಪ್ತ ಆಗಿ ಒಂದು ತಾಸೆ ಹೇಳ್ತೀನಿ, ಗಡಬಡ ಐತೇನೆ, ಸ್ವಲ್ಪ ಹೇಳ್ತೀನಿ. ಬಹಳ ದೊಡ್ಡ ಮಾತನ್ನ ಇವತ್ತು ಹೇಳಿದ್ದಾರೆ. ಹೇಳೋರಿಗೆ ಗೊತ್ತಿರಬೇಕು ಗುರುಗಳಂದ್ರೆ ಯಾರು, ಮಹಾತ್ಮರಂದ್ರೆ ಯಾರು, ಇದನ್ನು ಗೊತ್ತಿರಬೇಕು. ಗುರುಗಳದಾಗ ಮಹಾತ್ಮರು, ಮಹಾತ್ಮರದಾಗ ಗುರುಗಳು ಸೇರಿಸಿ ಗಡಬಡಾಕ. ಗುರುಗಳು ಅಂದ್ರೆ ಯಾರು ಅಂತ ಕೇಳಿದ್ರೆ, ನಿಮಗ ಪರಮಾತ್ಮನ ದರ್ಶನ ಮಾಡಿಸುವವರು ಗುರುಗಳು. ಇನ್ನು ಮಹಾತ್ಮರು ಅಂದ್ರೆ ಯಾರು, ಗುರುಗಳ ದಾರಿ ತೋರಿಸೋರು ಮಹಾತ್ಮರು. ಅವರು ಪರಮಾತ್ಮನ ದಾರಿ ತೋರಿಸ್ತಾರೆ. ಗುರುಗಳು ಭೇಟಿ ಆದ್ರೆ ನಿಮಗೆ ಪರಮಾತ್ಮನ ದರ್ಶನ ಆಗ್ತಾರೆ. ಅದಕ್ಕೆ ಆ ಮಹಾತ್ಮರ ಸಂಗ ಮಾಡ್ರಿ ಅಂತ ಕೂಡಲ ಸಂಗಮ ದೇವರನ್ನು ಅರಿವಡೆ ಶರಣರ ಸಂಘವೇ ಮೊದಲು. ಆ ದಾರಿಗೆ ಹೋಗ್ಬೇಕಂದ್ರೆ ಗುರುಗಳ ಮೇಲೆ ಹೇಳ್ಯಾರ ಅವರು, ಶಿವಪದನ ಅರಿವಡೆ ಗುರುಪದವೇ ಮೊದಲು. ಇನ್ನು ಆ ಮಾರ್ಗಕ್ಕೆ ಹೋಗ್ಬೇಕು ಅಂದ್ರೆ ಮೊದಲ ಸಜ್ಜನರ ಸಂಗತಿ ರೇಖಾ. ಮಹಾತ್ಮರ ಸಮಾಗಮ, ಸಂಪರ್ಕ, ಅವರ ದರ್ಶನ, ಅವರ ಸ್ಪರ್ಶನ, ಇದು ಬಹಳ ಪ್ರಭಾವವನ್ನು ಮಾಡ್ತದೆ. ತಿಳ್ಕೋರಿ. ಸಿದ್ಧಾರೂಢ ಚರಿತ್ರೆಯಲ್ಲಿ ಏನು ಕೇಳ್ತೀರಿ, ಅದರ ಮಹಾತ್ಮರು ಎಲ್ಲರ ಪುಣ್ಯಾತ್ಮರು ಆ ಗುರುವಿನ ಸಂಪರ್ಕದಲ್ಲಿ, ಆ ಗುರುವಿನ ನೋಡುವಲ್ಲಿ, ಗುರುವಿನ ಮುಟ್ಟುವಲ್ಲಿ ಅವರು ತಮ್ಮ ಸಮಸ್ತ ಪಾಪ ಕರ್ಮಗಳನ್ನು ಬಿಟ್ಟಾರ ಅಂತ ನೀವು ಓದ್ತೀರಿ, ಕೇಳ್ತೀರಿ. ಸಮೀಪ ನಿಮ್ಗೆ ಗೊತ್ತದ. ಆ ಸಮೀಪಕ್ಕೆ ಹೋದ್ರೆ ನೀವು ಹೋಗ್ತೀರಿ.
ನಿಮ್ಗೆ ಬಹಳ ಹೈ ವೋಲ್ಟೇಜ್ ಎಲ್ಲಿ ಕರೆಂಟ್ ಅದ ದೂರ ಇರ್ಬೇಕ. ಆ ಕರೆಂಟ್ ಹಂತಕ್ಕೆ ಕೆಳಗ ಹೈ ವೋಲ್ಟೇಜ್ ಕೆಳಗ ಒಂದು ಬೋರ್ಡ್ ಹಚ್ಚಿರ್ತಾರ. ಆ ಬೋರ್ಡ್ದಾಗ ಒಂದು ತಲೆ ಡೌಗಿ ಇರ್ತದ, ಎರಡು ಎಲವು ಇರ್ತಾವ. ನೋಡಿರಿಲ್ಲ? ನೋಡಿರಿ? ಡೋಂಟ್ ಟಚ್ ಮೀ, ನನಗೆ ಮುಟ್ಟಬೇಡ, ಮುಟ್ಟಿದ್ರೆ ಹಿಂಗೆ ಹಾಕಿ ಅಂತದ ತಲೆ ಬುರುಡಿ ಹೆಂಗೆ ಹಾಕಿ ನೀನು. ಯಾಕೆ? ಅದರ ಆಕರ್ಷಣೆ ಅದ. ಅಲ್ಲಿ ಹೋಗಿ ಅಂದ್ರೆ ನೀನು ಎಳ್ಕೋತದ, ಬಿಡಂಗಿಲ್ಲ. ಆಗ ಮಹಾತ್ಮರಲ್ಲಿ ಒಂದು ಶಕ್ತಿ ಅದ. ಎಂತೆಂಥವ್ರು ಸಿದ್ಧಾರ್ಥ ಸಮೀಪಕ್ಕೆ ಬಂದು ಮಹಾತ್ಮನ ಸಮೀಪ ಬಂದು ಏನಿದ್ದವ್ರು ಏನಾದರು ಅನ್ನೋದು ನೀವು ಓದ್ತೀರಿ ಪುಣ್ಯಾತ್ಮರೇ. ಅಷ್ಟೇ ಅಲ್ಲ, ಅವ್ರು ಹೋಗ್ಯಾರ, ಅವರ ಚರಿತ್ರೆ ಓದಿ ಎಷ್ಟೋ ಮಂದಿ ಸಾಧು ಆದವ್ರು ಅದಾರ, ಸಾಧು ಆದವ್ರು ಅದಾರ. ಯಾಕೆ? ಮಹಾನುಭಾವ ಸಂಸರ್ಗ ಕಶ್ಯನೋನ್ನತಿ ಕಾರಕ. ಮಹಾತ್ಮರ ಸಂಘ, ಮಹಾತ್ಮರ ದೃಷ್ಟಿ, ಮಹಾತ್ಮರ ಸ್ಪರ್ಶ ಯಾರಿಗೆ ಆಗಂಗಿಲ್ರಿ. ಸಾವುಕಾರ ಹೆಣ್ಮಕ್ಳು ಹಿತಾಳಿ ಬಂಗಾರ, ಹಿತಾಳಿದ ಖಡ್ಗ ಹಾಕೊಂಡ್ರು ಬಂಗಾರದೇ ಅಂತಾರ ಮಂದಿ. ಇವನ ಈ ಹೆಣ್ಮಕ್ಳು ಬಹಳ ಶಾಣ್ಯಾಗ್ಯಾರ್ರಿ, ಅವು ಹಾಕೊಂಡು ತಿರುಗಾಡ್ತಾರ. ಆಗಡೆ ಹೇಳಿದ್ರು ಸ್ವಾಮಿಗಳು ಏನೋ, ಯಾಕೆ ಬಡವರು ಬಂಗಾರ ಹಾಕೊಂಡ್ರು ಹಿತಾಳಿದ ಹಾಕೊಂಡ್ರಂತ ಅಂತಾರಿಲ್ರಿ. ಬಡವರು ಬಂಗಾರ ಹಾಕೊಂಡ್ರು ಅದಕ್ಕೆ ಮತ್ತ ಹಿತಾಳಿದ ಹಾಕೊಂಡ. ಸಾವುಕಾರ್ತಿ ಪೂರಾ ಹಿತಾಳಿನೇ ಹಾಕೊಳ್ಳಿ, ಹಾಕ್ಯಾರ ಬಂಗಾರ. ಯಾಕೆ? ಸಾವುಕಾರ್ತಿ ಮೈ ಸಂಪರ್ಕ ಮಾಡಿದ ಹಿತಾಳಿನೂ ಬಂಗಾರ ಹಾಕ ಅನಿಸ್ತದೆ. ಬಡವರು ಹಂತಕ್ಕೆ ಹೋದ್ರು ಬಂಗಾರ ಕಿಮ್ಮತ್ತನು ಹೋಗ. ಅರೆ ಮಹಾನುಭಾವ ಸಂಸರ್ಗಕ್ಕೆ ಕಶ್ಯನೋನ್ನತಿ ಕಾರಕ. ಆ ಮಹಾತ್ಮರನ್ನ ನೋಡ್ರಿ ನೀವು, ಮುಟ್ರಿ ನೀವು, ಕೇಳ್ರಿ ನೀವು, ಧನ್ಯರಾಗ್ತೇವ್ರಿ, ಧನ್ಯರಾಗ್ತೇವ್ರಿ. ಮಾತು ನೋಡಿದ್ರೆ ಧನ್ಯ ಆಗ್ತದೆ. ಅವರ ದೃಷ್ಟಿ ನಮ್ಮ ಮ್ಯಾಲ ಬಿತ್ತು ಅಂತಂದ್ರೆ ಅನಂತ ಜನ್ಮದ ಪಾಪಗಳು ಪರಿಹಾರ ಆಗ್ತಾವ. ಸಾಮಾನ್ಯ ಮನುಷ್ಯನ ದೃಷ್ಟಿ ಗ್ವಾಡಿ ಹೊಡಿತಾವಂತ, ಮನಿ ಸೀಳಬಾರ್ದಂತ ಮ್ಯಾಲ ಹಂಗ ಕರಂದ ಅಳಗಾಡಿಸ್ತಿರಲ್ಲ. ಕೆಲವೊಬ್ರು ದೃಷ್ಟಿ ಬಿದ್ದರೆ ಹುಡುಗರು ವಾಂತಿ ಮಾಡ್ಕೋತಾವ ಕೂಸ್ಗಳು. ಅದಕ್ಕೆ ಹೆಣ್ಮಕ್ಳು ಸೀರೆ ಮುಚ್ಚಿ ಸೆರಗ ಮುಚ್ಚಿ ಕುಡಿಸ್ತಾರ. ಯಾಕ್ರೆ ಬಾಟ್ಲಿ ಅವ್ರ ಕಣ್ಣು ಅಷ್ಟು ಕೆಟ್ಟದ ನೋಡ್ರಿ. ಒಬ್ರ ದೃಷ್ಟಿ ಹೆಂಗದ, ಒಬ್ಬ ಕೈ ಇಟ್ರ ಮುಗಿತು ಕತಿನೇ ಪೂರ. ಅದಕ್ಕ ಮಹಾನುಭಾವರ ಸಂಪರ್ಕ ಕಣ್ಣಿನಿಂದ, ಕೈಯಿಂದ, ಮೈಯಿಂದ, ಮನಸ್ಸಿನಿಂದ ಸಂಪರ್ಕ ಮಾಡದೇವಿ ವಚನದಿಂದ ಅಂತ ಕೇಳಿದ್ರೆ ಕಶ್ಯನೋನ್ನತಿ ಕಾರಕ. ಯಾರು ಉದ್ಧಾರ ಆಗುದಿಲ್ಲಪ್ಪ, ಯಾರು ಉದ್ಧಾರ ಆಗುದಿಲ್ಲ. ಅದಕ್ಕೇನೆ ಶಾಸ್ತ್ರ ವಚನಕಾರರು ಬಹಳ ಚಂದ ಹೇಳ್ತಾರೆ. ವಚನಕಾರ ಬಹಳ ಚಂದ ಹೇಳ್ತಾರೆ. ಮುಂಜದಾವದಲೆಂದು ಲಿಂಗದಂಗ್ರಿಯ ಮುಟ್ಟಿ ಶರಣರ ಮುಖವ ನೋಡುವುದು ಜನ್ಮಕ್ಕೆ ಇದೇ ಸಫಲತೆ ನೋಡ. ಎಷ್ಟು ಚಂದ ಹೇಳಿದ್ರಿ. ಎದ್ದ ಕೂಡಲೇ ಏನ್ ಮಾಡಬೇಕು, ಏನ್ ನೋಡ್ಬೇಕು? ಎದ್ದ ಕೂಡಲೇ ಏನ್ ಮಾಡ್ಬೇಕು? ತಂಬಾಕು ತಿನ್ಬೇಕು, ಬಿಡಿ ಸೇರ್ಬೇಕು. ಯಾಕಂದ್ರೆ ಬರಂಗಿಲ್ಲ, ಬಹಳ ಮಂದಿ ಬರಂಗಿಲ್ಲ. ಮುಂಜಾದಾವದಲ್ಲಿ ಎದ್ದು ಏನ್ ಮುಟ್ಟಬೇಕು, ಏನ್ ನೋಡ್ಬೇಕು ಅಂತ ಮಾತು ಹೇಳ್ತಾರ್ರಿ. ಮುಂಜಾನೆ ಎದ್ದು ಕೂಡಲೇ ಮೊದಲು ದೇವರಿಗೆ ಮುಟ್ಟಬೇಕು. ಎದ್ದು ಸ್ನಾನ ಮಾಡಿ ಮೊದಲು ದೇವ್ರಿಗೆ ಕೆಲಸ. ಅಚ್ಚಾ, ದೇವ್ರ ಪೂಜೆ ಆದ ಕೂಡಲೇ ಮುಂದೆ ಏನ್ ಮಾಡ್ಬೇಕು? ಉಪ್ಪಿಟ್ಟು ತಿನ್ಬೇಕು. ತಿನ್ನಬಾರ್ದು, ಉಪ್ಪಿಟ್ಟು ತಿನ್ನಂಗಿಲ್ಲ. ಏನ್ ಮಾಡ್ಬೇಕು? ಮೊದಲ ಯಾರದ ಮುಖ? ಪುರಾತನರ ಮುಖವನ್ನು ನೋಡು, ಮಹಾತ್ಮರ ನೋಡ್ಬೇಕು. ಮೊದಲ ಪರಮಾತ್ಮನ್ ನೋಡ್ರಿ, ಆಮೇಲೆ ಮಹಾತ್ಮನ್ ನೋಡ್ರಿ. ಇದೇ ಜನ್ಮಕ್ಕೆ ಸಫಲತೆ ನೋಡ. ಜನ್ಮ ಮನುಷ್ಯಾಗಿ ಹುಟ್ಟಿದ ಮೇಲೆ ಇದರಂತ ದೊಡ್ಡ ಕೆಲಸ ಮತ್ತೊಂದು ಇಲ್ಲ, ಇದರಂತ ಲಾಭನೂ ಮತ್ತೊಂದಿಲ್ಲ.
ಹಂಗೆ ನಾವು ನೋಡಂಗಿಲ್ಲ. ಎದ್ದು ಕೂಡಲೇ ಹೆಂಡತಿ ಮಾರಿ ಗಂಡನ ಮಾರಿ ಟಿವಿ ಮುಂದೆ ಕುಂಡಿರ್ತಾರ ಹೋಗಿ ಕಣಕಿಸ್ಕೊಂಡು ಟಿವಿ ಮುಂದೆ. ತಮ್ಮ, ಈ ಕಣ್ಣ, ಈ ಕೈಯ, ಈ ಕಾಲ ಬಹಳ ಪವಿತ್ರ ಅದವಯಪ್ಪ. ಇದರಿಂದ ಏನು ಸಾಧಿಸ್ಬೇಕು ಅದು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಅದನ್ನ ಬಿಟ್ಟು ಏನರೆ ನೋಡಿ, ಏನರೆ ಮಾಡಿ, ಏನರೆ ಮುಟ್ಟಿ ಅಂತ ಕೇಳಿದ್ರೆ ಈ ಜನ್ಮವನ್ನ ನೀ ಹಾಳ ಮಾಡಿಕೊಂಡಿ ಇದ್ದಿ ಅಂತ ಮೂರ್ಖ ಅಂತ ಮಹಾನುಭಾವರು ನಮಗೆ ನುಡಿತಾರೆ. ಅದಕ್ಕೆ मराठी ಹೇಳೋಣ. हे लोकांना काय कळलं नसेल. ह्याचा अर्थ आज म्हणायचा माझा आहे, मनुष्याला जन्म झाल्यावर अगोदर झोपल्यावर उठल्यावर काय करावं, काय करायचं, काय करायला पाहिजे. ಮಕ್ಕೊಂಡು ಎದ್ದ ಮೇಲೆ ಏನ್ ಮಾಡ್ಬೇಕಂತ ಅವ್ರಿಗೆ ಮರಾಠಿ ಹೇಳ್ತೇನೆ, ನಿಮ್ಗೆ ಹೇಳೀನಿ. उठल्यावर काय करायचं. उठल्यावर काही लोक काय करतात, तो परसाकडे संडासला जायचं होत नाही म्हणून अगोदर तंबाखू खातात. उठल्यावर काय करायचं, तंबाखू खायचं. काय बरं पुढे येत नाहीये. अरे मनुष्याला काय करावं हे विचार करायचा. उठल्यावर काय करावं. अरे उठल्यावर मनुष्याचे परम कर्तव्य असतो आणि भगवानचे दर्शन घ्यायचं, परमात्म्याचे दर्शन घ्यायचं, नंतर संतांच्या दर्शन घ्यायचं. यदि आपल्या जीवन सफल करायचं असेल तर, सुख तरी प्राप्त करून घ्यायचं असेल तर मनुष्याला प्रथम भगवान परमात्म्याची पूजा, नंतर संतांच्या दर्शन. तो सफल झाला. उठल्यावर मनुष्याला काय करायला पाहिजे हे केलं तर मनुष्याला सफल होतो, अन्यथा निष्फल आहे. मनुष्य जीवन घेऊन सुद्धा तुम्ही जे करतायत निष्फल आहे. त्याकरिता संतांच्या दर्शन अत्यंत आवश्यक आहे. यद्द ಬಳಕ ಮೊಟ್ಟಮೊದಲ ಲಿಂಗದಂಗ್ರಿಯ ಮುಟ್ಟಿ ಮೊಟ್ಟ ಮೊದಲ ಭಗವಂತನ ಪೂಜೆ ಮಾಡಿ ಆಮೇಲೆ ಶರಣರ ಮುಖವ ನೋಡುವುದು, ಅವ್ರ ಮಾರಿ ನೋಡುವುದು ಜನ್ಮಕ್ಕೆ ಸಫಲ ನೋಡೋದು ಎಂತದ್ರಲ್ಲಿ. ನೀವು ಅಂತಿರ್ಬೇಕು ಅವ್ರ ಮಾರಿ ನೋಡಿದ್ರೆ ಏನಾಗ್ತದೆ, ಹೆಂಡತಿ ಮಾರಿದ್ರೆ ನೋಡಿದ್ರೆ ಏನಾಗ್ತದೆ. ಒಂದೆರಡು ದಿನ ತವ್ರ ಮನೆಗೆ ಹೋದ್ರೆ ಒದ್ದಾಡ್ತದ ಕಂಪನಿ ಇದು. ಒಂದ್ 2 ದಿನ ನೀವು ಹಾದ್ ಅಂದ್ರೆ आखी होद कडी मध्यान फोटोवर नोडकोत कोंडताना. काय बोलता हो तुम्हाला. बाई कुठं तर माहेरला गेल्यावर मनुष्याला काय राहू शकत नाही, आनंद होत नाही. तर मनुष्याला कसं होतं, त्याचे मुख पाहिलं, संतांचे मुख पाहिलं काय मिळतो, बायकोचे मुख पाहिलं तर काय मिळतं, बायकोचं तोंड पाहिलं काय मिळणार. ಹೆಂಡತಿ ಮಾರಿ ನೋಡಿದ್ರೆ ಏನ್ ಸಿಗ್ತದಪ್ಪ. ಮಹಾರಾಜರು ಮಾರಿ ನೋಡಿದ್ರೆ ಏನ್ ಸಿಗ್ತಾನ, ದೇವ್ರು ಸಿಗ್ತಾನ ದೇವ್ರು. ಹೆಂಡತಿ ಮಾರಿ ನೋಡಿದ್ರೆ 2 ರೊಟ್ಟಿ ಸಿಗ್ತಾವ, ಮತ್ತೇನು ಸಿಗ್ತಾವ. ಅದು ಚಂದ ಮಾಡಿ ಕೊಟ್ರ ಹರ್ಕ ಮರ್ಕ ಸೂಟ್ ಮಾಡ್ತಾವ. ಪರಮಾತ್ಮರ ಮಾರಿ ನೋಡಿದ್ರೆ ಬರೇ ಮಾರಿ ನೋಡಕ್ ಕಲೀರಿ. ಎದ್ದುಕೊಂಡೆ ಮಹಾತ್ಮರ ಸಂತರ ದರ್ಶನ ಆಯ್ತು ಅಂತ ಕೇಳಿದ್ರೆ ಇದು ಜನ್ಮಕ್ಕೆ ಸಫಲತೆ ನೋಡ. ಇದರಂಗ ಸಾರ್ಥಕ್ಯ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಇವೆರಡೇ ಕೆಲಸ ಮಾಡಬೇಕು. ಎದ್ದ ಕೂಡಲೇ ಮೊದಲ ಪರಮಾತ್ಮನ ಮುಟ್ಟಬೇಕು, ಆಮೇಲೆ ಸಂತರನ್ನ ನೋಡ್ಬೇಕು, ಮಹಾತ್ಮರ ನೋಡ್ಬೇಕು. ಹಾಗ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಮ ಜನ್ಮ ಸಫಲ ಆಗ್ತದೆ. ನೋಡ್ರಿ, ದಿನ ಮಹಾತ್ಮರು ನೋಡ್ರಿ, ಎದ್ದ ಕೂಡಲೇ ನೋಡ್ರಿ. ಅದಕ್ಕೆ ಗುಡಿ ಮುಂದೆ ಮನೆ, ಮಠದ ಮುಂದೆ ಮನೆ ಇದ್ರೆ ಎಂತ ಭಾಗ್ಯ ರೀ, ಎಂತ ಭಾಗ್ಯ. ಜನ ಅಪ್ಪ ಅವ್ರ ಮಾರಿ ಕಾಣ್ತಾರ, ದೇವ್ರು ಕಾಣ್ತಾನ. ಮುಂಜಾನೆ ಎದ್ದ ಕೂಡ್ಲೆ ಅವ್ರು ಮಾರಿ ನೋಡ್ತಾರ, ಪುಣ್ಯಾತ್ಮರ ಮಾರಿ ನೋಡ್ತಾರ, ಗುಡಿಗೆ ಹೋಗಿ ಬರೋರು ಮಾರಿ ಸಿಗ್ತದ. ಎಂತ ಪುಣ್ಯ ಅಂತೀರಿ ನೀವು. ಅದಕ್ಕನೆ ಅದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಮಾರಿ ನೋಡಕ್ ಕಲೀರಿ. ನಾ ಹುಡುಗಾಟಿಗೆ ಹೇಳಿ ಮುಗಿಸ್ತೇನೆ. ಒಂದು ಹಿಂಗೆ ಶಾಸ್ತ್ರ ಕೇಳಾಕ
ಗಂಡ ಹೆಂಡತಿ ಬರ್ತೀರಂತ, ಬರೋದು ಬಹಳ ಕಡಿಮೆ, ಬರ್ತೀರಂತ. ನೀವು ನೋಡ್ರಿ, ನೀವು ಈ ಊರಾಗ ಚಲೋ ಕಾಣ್ತಾರೆ, ಹೆಣ್ಮಕ್ಳು ಬಹಳ ಅದಾರ. ಗಂಡ ಶಾಸ್ತ್ರ ನಡೆಯೋದ್ರ ಹೋಗು ನೀ ಅಂತಾರ, ಹೋಗು ನೀ. ಹಾ ನಮ್ಗೆ ಆಗಿ ಬರಂಗಿಲ್ಲ ಅದು. ಸ್ವಾಮಿ ಮಾರಿ ನೋಡುದು ಚಾ ನಮ್ಗೆ ಆಗಿ ಬರಂಗಿಲ್ಲ, ನೀ ಹೋಗು, ಆ ಕಡೆ ಹೋದ್ರು ಹೋಗು, ನೀ ಹೋಗ ಅಂತ ಇದ್ರೆ ಅದು ಬರಂಗಿಲ್ಲ. ಹಂಗ ಪ್ರವಚನ ಆಗ್ತಿತ್ತು. ಗಂಡ ದಿನ ಬರ್ತಿದ್ದ, ಶಾಸ್ತ್ರ ಕೇಳಕ್ ಬರ್ತಿದ್ದ, ಇಬ್ರು ಕೂಡಿ ಬರ್ತಿದ್ರು. ಪೂರಾ ಶ್ರಾವಣ ಮಾಸ ಒಂದ್ ತಿಂಗಳು ಶಾಸ್ತ್ರ ಕೇಳಿದ್ರು. ಕೇಳದ್ ಬಳಕ ಏನಪ್ಪಾ ಅಂದ್ರ ಸ್ವಾಮಿಗಳು ಏನ್ ಕೊಟ್ರು, ಮನೆಗೆ 10 ಮಣಿಗೆ ಏನಪ್ಪಾ ಅದಕ್ಕೆ ಹೋದ್ ಕೂಡ್ಲೆ ಊಟಕ್ಕೆ ಕೊಟ್ಟು ಹೆಂಡತಿ ಮಾತಾಡೋದು. ನಿಮ್ಗೊಂದು ಸಣ್ಣ ಮಾತು ಹೇಳಿ, ಹೆಣ್ಮಕ್ಳು ಏನ್ ಹೇಳ್ಬೇಕು ಹೇಳೋದಿಲ್ಲ, ನಿಮ್ಗೆ ಸ್ಟಾರ್ಟ್ ಕೊಟ್ಟೆ ಹೇಳ್ತಾರ, ಊಟ ಕೊಟ್ಟೆ. ಯಾಕಂದ್ರೆ ನೀ ಎದ್ದು ಹೋಗಿ ಸಾಧ್ಯ ಇಲ್ಲ ನೋಡು. ಏನ್ ಹೇಳೋದು, ಕಿರಿ 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 ಹೇಳುದಲ್ಲ, ಅವಾಗೆ ಬೇಕಾದದ್ದು ಬೇಡದ್ದು. ಯಾಕ ನೀ ಎದ್ದು ಹೋಗಿ ಬರಂಗಿಲ್ಲ, ಹ್ಞೂ ಅನ್ಬೇಕೇನಿ. ರೊಟ್ಟಿ ಬೇಕಂದ್ರ ಊಟಕ್ಕೆ ತಾಟ ಕೊಟ್ಟಂದ್ರಿ ರೀ ರೀ ಅಂದ. ಯಾಕ ಶಾಸ್ತ್ರ ದಿನ ಕೇಳಕ್ ಹೋಗ್ತೇವಲ್ಲ, ಹೋಗ್ತೇವಲ್ಲ, ಮತ್ತೆ ಶಾಪುವ ದಿನ ಹೇಳಕ್ ಹಚ್ಚಾರ, ಒಂದರೆ ನೆನಪಿಟ್ಟಿರೇನ ಏನ ಅಂದ. ಅಲ್ಲ, ಅಪ್ಪಗಳು ಏನಾರ ನೇಮ್ ಹಿಡಿ ಅಂತಾರೆ, ಒಂದು ನೇಮ್ ಹಿಡಿ ಅಂತಾರೆ. ದಿನ ನೇಮ್ ಬೇಕು, ನೇಮ್ ಇರ್ಲಿ ಮನುಷ್ಯ ಚಲೋ ಅಲ್ಲ. ಏನ್ರ ನೇಮ್ ಹಿಡಿ ಅಂತಾರೆ, ಮತ್ತ ಏನಾರೇ ಹಿಡೀರಿ गंड आपण इतके प्रवचन ऐकलो रोज महाराज म्हणतो काहीतरी नियम पथ्य पाळावं लागेल जीवनामध्ये. म्हणतात काहीतरी तुम्ही सुद्धा नियम धरा की. जनता पंचायती ಬಂದು ಮಾರಾಯ ಜಳಕ ಮಾಡಿದ್ರೆ ಚಾ ಕುಡಿ ಮನುಷ್ಯ ಅವರು. ಇದು ಹೆಂಗ ನೇಮ್ ಹಿಡಿಯೋದು, ಏನ್ ನೇಮ್ ಹಿಡಿಬೇಕು? ಅವ ನಾನು ಒಕ್ಕಲಿಗೆರೆ ಹುಚ್ಚಿ ನೇಮ್ ಹಿಡಕ್ ಹೆಂಗ್ ಬರ್ತದ, ನಾವು ನೇಮ್ ಹಿಡಕ್ ಬರಂಗಿಲ್ಲ, ಅದು ಆಗಂಗಿಲ್ಲ ಅಂದವ. ಹಂಗಲ್ರಿ, ನಿಮ್ಗೆ ಏನು ಬರ್ತೋ ಅದು ಹಿಡ್ರಿ, ಸರಳ ಬಟ್ ಹಿಡ್ರಿ ನೇಮ್ ಏನು. ವಿಚಾರ ಮಾಡ್ದ, ಅವ್ರ ಮನೆ ಮುಂದೆ ಒಬ್ಬ ಕುಂಬಾರ ಇದ್ದ. ಮನೆ ಮುಂದೆ ಐತಿ ಕುಂಬಾರ. ಎಂತ ಹೇಳ್ದ, ಕುಂಬಾರನ ಮಾರಿ ನೋಡಿ ಉಣ್ತೀನಿ ಅಂತ. ಇದೇ ಒಂದು ನಿಯಮ. ದೇವ್ರ ಮಾರಿ ಅಲ್ಲ, ಗುಡಿ ಅಲ್ಲ, ಗುಡಿ ಮತ್ತೆ ಹೋಗ್ಬೇಕಲ್ಲ ಅಲ್ತಕ. ಮನೆ ಮುಂದೆ ಅದನ್ನ कुंभार, आ कुंभार मारी नोडी उणतीनी. आता नियम धरतो की आमच्या साथ कुंभार जो आहे माणूस आहे ना, जो घागरा करायचा माणूस, त्या माणसाच्या तोंड पाहिल्याशिवाय मी जेवणार नाही. हेच नियम धरतो. दुसरे पूजा पाठ रुद्राक्षी जय 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 काय चालत नाही मला. ಆಯ್ತು ಏನಾರು ಹಿಡಿತೀರಿ ಹಿಡ್ರಿ. ಹ್ಞೂ ಅಂದ. ನೇಮ್ ಹಿಡಿದನ್ರಿ ಅವ. ಏನು ಹೊಲಕ್ಕೆ ಹೋಗವ ಬರವ ಬಂದು ಕೇಳ ಬರ್ದ ಕುಂಬಾರ ಕಾಕ ಯಾಕೆ ಅಂದ್ಕೊಳ್ಳು. ಆಯ್ತು 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 ಏನ್ ಮಾಡೋವಲ್ಲ ಬಿಡವಲ್ಲ, ಅದು ಮಾತು ಕಾರ್ಯ ಯಾಕೋ ಅಂದ್ರು ಆಯ್ತು 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 ಮಾರಿ ಹೋದ್ರೆ ಸಾಕು. ಅವನಿಗೆ ಬಂದು ಕುಡು ರೊಟ್ಟಿ ಕೊಡು ಅಂತ ಉಣ್ತಿದ್ದವ. ಬ್ಯಾಸ್ಯಾಗ್ರಿ ಮಣಿಗಾರ ಮುಂದೆ ಹೊಲ ಹರಗುದಿತ್ತು, ಸ್ವಲ್ಪ ಜಲ್ದಿ ಬರುದೈತು. ಯಾವ್ದು ಇನ್ನೊಂದ್ ಎರಡು ಸುತ್ತ ಹಾಕದ ತಡ ಮಾಡ್ಬೇಕಾಯ್ತು. ತಡ ಮಾಡಿ ಒಂದರ तक ಹೊಡೆದವ. ಏನು आरी 20 शेतामध्ये काम केलं बिचारा इथपर्यंत. तो वापस आला. आल्यावर बायकोला म्हणलं लवकर लवकर स्वयंपाक तयार कर, आता आंघोळ करतो आणि मी जेवतो. ನಾ ಜಲ್ದಿ ತಯಾರು ಮಾಡು, ನಾ ಜಳಕ ಮಾಡಿ ನಾ ಊಟ ಮಾಡ್ತೀನಿ ಅಂದ. ಅವ ಪಾಪಾಕಿ ಹೆಣ್ಮಗಳೆಲ್ಲ ಸೈರ್ ಮಾಡಿ ಅಡಿಗೆ ಮಾಡಿ ಇಟ್ಲು, ತಾಟ ಹಚ್ಚದ್ಲು. ಇವ ಜಳಕ ಮಾಡ್ದ, ಆ ಕಡೆ ಹಿಂಗೆ ಇವತ್ತು ಬಡ್ಕೊಂಡು ಮಾರಿ ನೋಡ್ಬೇಕಾರ ಕುಂಬಾರ್ದು ಹೊರಗೆ ಹೋದ. ಕಾಕಾ ಅಂದ. ಕಾಕಾ ಹೋಗಿದ್ದೆ ಇಲ್ಲಿ. ಒಂದು ಎಂತ ಪಂಚಾಯತಿ ಬಂತು ಮಾರಾಯ. ಮನೆ ಮುಂದೆ ಅದನಂತ ನಾ ನಿಯಮ ಹಿಡ್ದೆ. ಇವ ಯಾಕಡೆ ಹೋಯ್ತು ಅಂತ ಕೇಳ್ದ. ಅವ್ರ ಮನೆಗೆ ಹೋಗಿ ಕೇಳ್ದ, ಓಹ್ ಕಾಕಾ ಕೊಟ್ಟಾಗಿಲಿ.
कुंभारणीच्या बायकोला केलं, हा तो माती आणायला गेला हो, तो माती आणाय मन ತರ ಹೊಯ್ಯನ್ ಅಂದ, ನೀ ಮರೆ ಹಿಡ್ದೀನಿ ಬಿಡಬಾರ್ದು, ಇದು ಕುಂಬಾರ ಯಾಕಡೆ ಹೋಯ್ತು, ಇದು ಎಂತ ಪಂಚಾಯತ್ ಬಂತು ಅಂತ ಇಲ್ಲೇ ಗೌಡ್ರದು ಮಳ ಅದ ತ್ವಾಟ ಅದ ಅಲ್ಲೇ ಹಡ್ತಾನ, ಅಲ್ಲಿ ಹೋದ. ಓಡ್ಕೋತು ಅಲ್ಲಿ ಹೋದ. ಅವ ತೆಗ್ಯಾಕ್ ಹತ್ತಿದ್ದ ಮಣ್ಣ, ಗಡಿಗೆ ಮಾಡಕ್ ಮಣ್ಣು ತೆಗ್ಯಾಕ್ ಹತ್ತಿದ್ದ. ಮಣ್ಣು ತೆಗಿಯುವಾಗ ಅವನಿಗೆ ಒಂದಿಟ್ಟು ಸಿಕ್ತು. ಗೊತ್ತಾಯ್ತೇನ್ರಿ? ಗೊತ್ತಾಯ್ತೆ? ಇಂಥ ಬಹಳ ಜಲ್ದಿ ಗೊತ್ತಾಕ. ಏನೈತಿ? ಏನ್ರಿ? ಬಿಂದಿಗೆ सिकतो म्हणते शिकतो, बिंदी शिकतो. आता माती काढताना त्याने विचार काय, तर पैशाचे सोन्याचे काय होते ते घेतला हातात, ಕೈಯಾಗ ತಗೊಂಡ, ಯಾರ ಬಂದಾರೇನು ಅಂತ ಹಿಂಗ್ ನೋಡ್ದ. ಅವ ಬಂದಿದ್ರಿ ಮಾರಿ ನೋಡಕ, ಹಾ ಪಾಯ್ಲೋ ಅಂದ. ಆಯ್ತು ನೋಡ್ದೆ ಅಂದ. ಏನ್ರಿ ಮಾರಿ? ಅವೇನಂತ ನೋಡ್ದೆ ಅಂದ. ಓಡಿ ಹೋದವ. ಇವ ಅಂದ ಕುಂಬಾರ, ಇದು ಎಕಡೆ ಬಂತು ದರಿದ್ರ, ಎಕಡೆ ಬಂತಿದು, ಎಂತ ಟೈಮ್ ತಗೊಂಡು मनीग ಬಂದ. मनीग ಬಂದು बायकोचा हातात दिला त्या घागरा सोन्याच्या. आवून बायकोचा हात दिला. बाई त्याने इतके प्रेमाने हात घेतली आणि त्याने सगळे स्वयंपाक व्यवस्था करून जेव घातली. आणि संध्याकाळ होताना तो नवऱ्याला विचारले, ती बाई, तुम्ही काढताना कोणी पाहिले का? ಹ್ಯಾಂಗ ಉಣಿಸಿ ಎಲ್ಲ ಕೇಳಿದ್ರು. ಹೊತ್ತು ಮಣಿ ತೆಗದ ಕೆಳಗೆ ಹಾಕಿದ್ರು. ಏನ್ ನಿಮ್ಮ 3-4 ಕಿಲೋ ಬಂಗಾರ, ಸಿಂಗಾರ ಸರ, ಬಂಗಾರ ಸರ, ಪಾಟ್ಲಿ, ಬಿರುವಾರ, ಏನೇನು ಸಾಮಾನ. ಹ್ಯಾಂತಿ ಕೇಳಿದ್ರು. ಯಾರೇ ನೋಡ್ಯಾರೇನು? ಮನ್ಯಾಗ ಇದ್ರಿಗದಲ್ಲ ಕವ तो पाहिला. ಏನಂದ? ನೋಡ್ದೆ ಅಂದ. ಏನ್ರಿ? ನೋಡ್ದೆ ಅಂದ. ಹ್ಯಾಂಗ್ ತಂದು ಈಗ ಹೆಂಗ್ ಮಾಡ್ತೀರಿ ಅಂದ. ಹೆಂಗ್ ಮಾಡಬೇಕು? ನೋಡ್ಯಾನಂತ ಹೋಗಿ ಪೊಲೀಸರು ಹೇಳೋದ ಅಂದ್ರ ಎಲ್ಲ तो पाहिला म्हणला, बिचारा पाहिला सर, तर जाऊन पोलीस सांगितलं तर काय ठेवणार का आमच्याकडे? सगळे घेऊन जाणार. अरे जमिनीच्या आत असलेलं तुमचे नाही आहे, सरकारचे नियम आहे. 3 फीटाच्या खाली जे मिळेल तो ಸರ್ಕಾರಕ್ಕೆ. ಗವರ್ಮೆಂಟ್ ನಿಯಮ 3 ಫೀಟದ ಕೆಳಗೆ ಸಿಕ್ತಂದ್ರೆ ಅದ ನಿಮ್ಮದಲ್ಲ, ಅದು ಗೌರ್ಮೆಂಟ್ದು ಅಂತ ಕಾನೂನು ಅದ. ಅದಕ್ಕೆ ಭೂಮಿಯ ಸಿಕ್ಕವ್ರು ಗಪ್ಪತ್ತಿರ್ತಾರೆ, ಯಾರಿಗೆ ಹೇಳಂಗಿಲ್ಲ. ಅದು गव्हर्नमेंट असते. आता काय करायचं? तो माणूस सांगितलं की मग पाहिलो. ನೋಡ್ಯಾನಂತ ಹ್ಯಾಂಗ್ ಮಾಡ್ಬೇಕು? ಹ್ಯಾಂಗ್ ತಂದು ಹೆಣ್ಮಕ್ಳು ಹುಷಾರಿರ್ತಾರೆ. ನಿಮ್ಮ ಗಾಡಿ ಎಲ್ಲಿ ನಿಂದಿರ್ತದ ಅಲ್ಲಿಂದ ಚಾಲು ಆಗ್ತದ್ರಿ ಅವ್ರು. ನಿಮ್ ಬುದ್ಧಿ ಎಲ್ಲಿ ನಿಂದಿರ್ತದ ಅವ್ರ ಬುದ್ಧಿ ಓಡ್ತದ. ಅದಕ್ಕೇನಾದ್ರೆ ಅವನಿಗೆ ಕರ್ದೆ ಅಲ್ಲ, ಅರ್ಧ ಕೊಡ್ರಿ, ತಪ್ಪಕ್ಕನ ಎಟ್ರೆ ಸ್ವಲ್ಪ ಕೊಡ್ರಿ, ಸ್ವಲ್ಪ ಕೊಟ್ರೆ ಅಂದ್ರೆ ಕೊಡ್ತಾರೆ. ಕರೆದ್ರು. ಅವಂದ ಉಂಡು ಮಗ ತಯಾರಾಗಿದ್ದವ, ನೋಡ್ದೆ ಅಂದವ. ಕರೆದು ಕೂಡ್ಲೆ ಒಳ ಬಾಗಿಲು ಗೀಲು ಮುಚ್ಚಿಗೆ, ನೋಡಪ್ಪ ಏನ್ ನೋಡಿದಿ ನೋಡಲೆಕ್ಕ, ಯಾರಿಗೆ ಹೇಳ್ಬೇಡ, ನಿನಗಿಟ್ಟು ಕೊಡ್ತೀನಿ ಅಂದವ. ಅಂದ ಏನಂತ ನೀವು ಅಂತ ತಲೆ ತೋರ್ಸದವ. ಏನಂತ ನೀವು ಯಾರಿಗೆ ಹೇಳ್ಬೇಡ ಕೊಡ್ತೀನಿ ಅಂತ. ಜಾಲಮ ಕಾಲ ಅದ ಏನ ಅದ. ನೋಡಪ್ಪ, ನಾ ಹಂಗ ನೀ ಹೇಳ್ದಂಗ ನಡಂಗಿಲ್ಲ ಅಂದಿಲ್ಲ. याके असं चालणार नाहीये आता. अरे काहीतरी तुम्हाला देतो, कोणाला सांगून पाहिले तर पाहू जाय, आता देतो. तेव्हा अंदा काहीतरी मिळालं असेल असं वाटतं त्यांना. नाही असं चालणार नाही.
ಹಂಗ ನಡೆಯಂಗಿಲ್ಲ. ಮತ್ತೆ ಹೆಂಗ ನೀನ್ ನೋಡಿದಿ ನೋಡಲ್ಯಾಕ ಎಟ್ಟರೆ ಇಲ್ಲದು, ಎಟ್ಟರೆ ಅಂತ ನಡೆಯಂಗಿಲ್ಲ. ಅದು ಏನದ ನನಗೆ ಹೇಳುವ ಅಂದ ಮತ್ತೆ ತೋಣ ಸೋರಿಸದ ಇವ ಅಂದ ಅರ್ಧ ಕೊಡಬೇಕು ಅಂದ. ಇಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗ್ತೀನಿ, ಪೊಲೀಸ್ ಸ್ಟೇಷನ್. ಅವ ಅಂದ ಕಿರಿಕಿರಿ ಹೋಗಿ ಅರ್ಧ ಕೊಟ್ಟ. ನಿಮ್ಗೆ ಹೇಳ್ತೀನಿ ಉಡೆ ಹಾಕೊಂಡು ಬಂದ. ಹ್ಯಾಂಡ್ ಎಷ್ಟೊತ್ತರಿ 12 ಏನ್ ಮಾತಾಡಕತ್ತೀರಿ ಅಂದ. ಏ ಹುಚ್ಚಿ ನೋಡು ಅಂದ. ಏನ್ ನೋಡ್ಬೇಕು? ನೋಡು ಅಂದದಕ್ಕೆ ಇದು ಬಂದದ ಅಂದ. ನೋಡಿ ಅಂದದಕ್ಕೆ ಇದು ಬಂದದ. ನೀಟ್ ನೋಡು, ನೀಟ್ ನೋಡು. ನೋಡ್ರಿ, ಮಾರಿ ನೋಡು ಒಂದು ನಿಯಮ ಹಿಡ್ದದ್ದಕ್ಕೆ ಎಷ್ಟು ಬಂಗಾರ ಬಂತ್ರಿ ಅಂತ ಇಲ್ಲ. ಹಂಗ ನೀವು ಏನಾರಿ ಹಿಡೀರಿ, ಎದ್ದು ಕೂಡ್ಲೆ ಬಿಡಿಸಿ ಅದೇ ಮುಂದೆ ನಾವು ಹೋಗಂಗಿಲ್ಲ, ಹಿಂಗೆ ಅಂತೀರಿ. ಏನಾರ ನೇಮ್ ಹಿಡಿದ್ರಿ ನೀವು ಎದ್ದು. ಅದಕ್ಕೆ ಶರಣ ಹೇಳಿದ್ರು, ಮುಂಜದಾವದಲೆದ್ದು ಲಿಂಗದಂಗರಿಯ ಮುಟ್ಟಿ ಶರಣರ ಮುಖವ ನೋಡುವುದು ಜನ್ಮಕ್ಕೆ ಇದು ಸಫಲತೆ. ನೋಡ, ಮಹಾತ್ಮರ ಮಾರಿ ನೋಡುವುದು ನೇಮ್ ಹಿಡ್ರಿ, ಮಾತು ಕೇಳುದು ನೇಮ್ ಹಿಡ್ರಿ, ಅವ್ರ ಸೇವಾ ಮಾಡುದು ನೇಮ್ ಹಿಡ್ರಿ, ನಿಮ್ಮ ಜನ್ಮ ಸಫಲ ಆಗ್ತದೆ. ಸಫಲ ಅದು ಮಹಾತ್ಮರದ. ಉಳಿದವರ ಸಂಗ್ ಮಾಡಬೇಡ. ಜಯ ಚೇನ ಸಂಗೆ ಸಮಾಧಾನ ಭಂಗೆ ಅಕಸ್ಮಾತ್ ಅಹಂಕಾರ ಅಕಸ್ಮಾತ್ ಏವುನಿಲಾಗೆ ತಯಾ ಸಂಗತಿನೇ ಜನಿ ಕೋಣೆಗೋಡೆ ಜಯ ಸಂಗತಿನೇ ಮತಿ ರಾಮ ಸೋಡೆ. ಎಷ್ಟು ಚಂದ ಹೇಳ್ತಾರಿ. ಯಾರು ಸಂಘ ಮಾಡ್ಬೇಕು ಅದನ್ನು ಹೇಳ್ಯಾರ ಅವರು. ಜಯ ಚೇನಿ ಸಂಗೆ ಸಮಾಧಾನ ಭಂಗೆ. ಯಾರ ಸಂಬಂಧ ಮಾಡಿದ್ರೆ ನಿಮ್ ಮನಸ್ಸ ಶಾಂತಿ ಕೆಡ್ತದೆ, ಕೆಡ್ತದೆ. ನೋಡ್ರಿ, ಯಾರು ಕೊಳ್ಳಾಗ ಬಂಗಾರ ಅದ, ಕೈಯಾಗ ಉಂಗುರ ಅದಾವ, ಮೈ ತುಂಬ ಅದಾವ ನೋಡಿ ನಿಮ್ ಮನಸ್ಸ ಸುಮ್ಮನೆ ಇರ್ತದ. ನಾನು ಎಂದು ಕೊಳ್ಳ ಹಾಕೊಳ್ಳಿ, ಹೆಂಗರಿ ಮಾಡಿ ಹಾಕೊಳ್ಳಿ, ಏನರೇ ಮಾಡಿ ಹಾಕೊಳ್ಳಿ, ನಿಮ್ಮ ಮನಸ್ಸು ಸಮಾಧಾನ ಉಳಂಗಿಲ್ಲ. ನಾನು ಅಲೆ ಮೇಲೆ ಹೇಳ್ತೀನಿ, ಯಾ ಗುಡ್ಯಾಗ ಕುಂತ್ರ ನೆನಪಿಡ್ರಿ, ಗುಡ್ಯಾಗ ಕುಂತ್ರ ನಿಮಗೇನಪ್ಪಾ ಅಂತ ಕೇಳಿದ್ರೆ ಎದ್ದು ಹೋಗ್ಲಾರ್ದಂಗ ಕುಂಡ್ರಂಗೆ ಅನಿಸ್ತದ. ಆ ಗುಡ್ಯಾಗ ದೇವ್ರದನಂತ ತಿಳ್ಕೊ. ಗುಡ್ಯಾಗ ಎದ್ದು ಹೋಗ್ಬೇಕು ಜಲ್ದಿ ಅಂತ ಅಲ್ಲ, ಅಲ್ಲಿ ದೇವ್ರು ಇಲ್ಲ, ಬರೀ ಕಲ್ಲದು. ಯಾವ ಮಹಾತ್ಮನ ಮುಂದೆ ಕುಂತರ ನಿಮಗ ಎಷ್ಟೇ ಆಗಲಿ ವಿಚಾರ ಬರುವುದಿಲ್ಲ ಅಂದ್ರೆ ಅವ ಸಂತ ತಿಳ್ಕೊ, ಸಾಧು ಅವನು ತಿಳ್ಕೊ. ಅವ್ರು ನೋಡಿ ನಿನ್ನ ಮನಸ್ಸಾಗ ಅನಂತ ವಿಚಾರ ಬರಕತ್ತು ಅಂದ್ರೆ ಅವನು ಸಾಧು ಅಲ್ಲ, ಮಹಾತ್ಮ ಅಲ್ಲ. ಯಾರ ಮಾರಿ ನೋಡಿದ್ರೆ ನಿಮ್ಮ ಶಾಂತತೆ ಎಲ್ಲ ಸಂಸಾರ ಮರಿದಂಗಿರ್ಬೇಕು. ಅಂಥವರಲ್ಲಿ ಸಂತತ್ವ ಇರ್ತದೆ. ಅಂಥವ್ರು ಮಹಾತ್ಮರು ಅಂತ ಕರೀತಾರೆ. ಅವ್ರಿಗೆ ನೋಡಿದ್ರನೆ ನಿಮಗೊಂದು ಆನಂದ, ಅವ್ರಿಗೆ ಕೇಳಿದ್ರನೆ ಆನಂದ, ಅವ್ರಿಗೆ ಮುಟ್ಟಿದ್ರನೆ ಆನಂದ. ಯಾಕ? ನಿಮಗೆ ಸಮಾಧಾನ ಸಿಗ್ತದೆ. ಅದಕ್ಕೆ ಅಂತ ನಾವ ಜಯ ಚೇನಿ ಸಂಗೆ ಸಮಾಧಾನ ಭಂಗೆ ಅಹಂಕಾರ ಅಕಸ್ಮಾತ್ ಏವುನಿಲಾಗೆ ತಯಾ ಸಂಗತಿಯೇ ಜನಿ ಕೋಣಗೋಳು. ಯಾರು ನೋಡಿದ್ರೆ ಸಮಾಧಾನ ಹಾಳಾಗ್ತದೆ, ನಿಮಗೆ ಅಹಂಕಾರ ಹುಟ್ಟುತ್ತದೆ. ಅಂಥವ್ರ ಸಂಗತಿ ಮಾಡಬೇಡ್ರಿಪ್ಪ ಪುಣ್ಯಾತ್ಮರೇ. ಯಾರು ನೋಡಿದ್ರೆ ನಿಮ್ಗೆ ಸಮಾಧಾನ ಅನಿಸ್ತದೆ, ಕುಂಡ್ರಂಗ್ ಅನಿಸ್ತದೆ, ಕೇಳಂಗ್ ಅನಿಸ್ತದೆ, ನೋಡಂಗ್ ಅನಿಸ್ತದೆ, ಅಲ್ಲಿ ಮಹಾತ್ಮ ಸಂತತ್ವ ಅದ. ಅಲ್ಲಿ ನಿಮ್ಮ ಅಹಂಕಾರ ಅಳದು ಹೋಗ್ತದ. ಅಲ್ಲಿ ಕುಂತರ ನಿಮ್ಮ ಅಭಿಮಾನ, ಸೌಂದರ್ಯದ ಅಭಿಮಾನ, ಐಶ್ವರ್ಯದ ಅಭಿಮಾನ, ಅಧಿಕಾರದ ಅಭಿಮಾನ, ಇವೆಲ್ಲ ಅಹಂಕಾರ ಅಲ್ಲಿ ಕುಂತರ ಹೋಗ್ತಿತ್ತು ಅಂದ್ರೆ ಅಲ್ಲಿ ಮಹಾತ್ಮರ ಸಂತತ್ವ ಅದ ಅಂತ ತಿಳ್ಕೊ. ಅದಕ್ಕೆ ಬರೀತಾರೆ ಮರಾಠಿ ಒಳಗೆ, ಅಂಥವ್ರಿಗೆ ಸಂತರು ಅನ್ನಬೇಕನ್ನ. ಯಾರು ನೋಡಿದ್ರೆ ಮತ್ತಿಷ್ಟು ನಮ್ಮ ಪ್ರಪಂಚ ಬರ್ತಿತ್ತು, ನಮ್ಮ ಅಹಂಕಾರ ಹೆಚ್ಚಾಗ್ತಿತ್ತು,
ನಮ್ಮ ಸಮಾಧಾನಕ್ಕೆ ಹೋಗ್ತಿತ್ತು ಅಂತ ಕೇಳಿದ್ರೆ ಅಲ್ಲಿ ಮಹಾತ್ಮತ್ವ ಇಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಅಂಥವರ ಸಂಗತಿ ಮಾಡದೇವಿ ಅಂತ ಕೇಳಿದ್ರೆ ನಮಗಿನ್ನು 6 ಸಂಗತಿನ ಕೂಡ ಜರುರತ್ತಿಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಆಗಲೇ ಹೇಳಿದ್ರು ಸ್ವಾಮಿಗಳು, ಮಹಾತ್ಮರ ಸಂಗತಿ ಕಶ್ಯನೋನ್ನತಿ ಕಾರಕ. ಅಬೌವ್ ಆಲ್ ಥಿಂಗ್ಸ್ ದ ಕಂಪನಿ ಆಫ್ ವೈಸ್ ಮೆನ್. ಮಹಾತ್ಮರ ಸಂಗತಿ ಜಗತ್ತಿನ ಎಲ್ಲದಕ್ಕಿಂತಲೂ ಹೆಚ್ಚಿದ್ದವೆ. ಎಲ್ಲದಕ್ಕಿಂತಲೂ ನೀವೇಂತೀರಿ, ಪ್ರೈಮ್ ಮಿನಿಸ್ಟರ್ ಎಲ್ಲರಿಗಿಂತಲೂ ಹೆಚ್ಚಿಗೆ ಅವರ ಸಂಗತಿ. ನಾವು ಮಿನಿಸ್ಟರ್ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಅವ್ರ ಜೊತೆಗೆ ಇವ್ರ ಜೊತೆಗೆ MLA ಜೊತೆ ನಿಂದಿರ್ಬೇಕಂತೆ ಇಲ್ಲ 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 ಇಲ್ಲ. ಯಾರ ಸಂಗತಿ ಅಂತಾರೆ ಅಬೌವ್ ಆಲ್ ಥಿಂಗ್ಸ್. ಯಾರ್ದು? ಮಹಾತ್ಮರ ಜೊತೆ. ಅವ್ರ ಜೊತೆಗೆ ಇದ್ರೆ ಎಂಥವನು ಕೂಡ ಪೂಜ್ಯನಾಗುತ್ತಾನೆ. ಆಗ್ಯಾರಲ್ಲ, ಕಳ್ಳರು ಪೂಜ್ಯರಾಗಿಲ್ಲ. ಪಾಂಡುರಂಗನ ಭಕ್ತನಾಗಿರ್ತ ತುಕಾರಾಮನ ಜೊತೆ ಕೂಡಿಕೊಂಡು ಅವರ ಸಂಗತಿ ಮಾತ್ರದಿಂದ, ಸಿದ್ಧಾರೂಢರ ಸಂಗತಿ ಮಾತ್ರದಿಂದ ಕಳ್ಳರು ಭಕ್ತರಾಗಿಲ್ಲ. 24 ಜನ ಕಳ್ಳರು ಭಕ್ತರಾದರು ಸಿದ್ಧಾರೂಢ ಸಂಗತಿಯಿಂದ. ಮಹಾತ್ಮರ ಸಂಗತಿಯಿಂದ ಏನಾಗಲಿಕ್ಕಿಲ್ಲ ಪುಣ್ಯಾತ್ಮರೇ. ಬಸ್ ನಮಗೆ ತಿಳಿತಾವೋ ಇಲ್ಲೋ ಅವ್ರ ಮಾತು ಬೇರೆ. ಅವ್ರಿಗೆ ನೋಡುನು, ಅವ್ರಿಗೆ ಮುಟ್ಟುನು, ಅವ್ರ ಸೇವಾ ಮಾಡುನು. ಅವರ ದೃಷ್ಟಿ ನಮ್ಮ ಮ್ಯಾಲ ಬಿದ್ದರೆ ಸಾಕು, ನಮ್ಮ ಪಾಪ ನಿವೃತ್ತಿ ಆಗ್ತದೆ, ನಮ್ಮ ಎಲ್ಲ ಸಂಶಯಗಳು ಪರಿಹಾರ ಆಗ್ತವೆ. ನಮ್ಮ ಮ್ಯಾಲ ಅವರ ಕೃಪಾ ಆಯಿತು ಅಂದ್ರೆ ಏನಾಗ್ಲಿಕ್ಕಿಲ್ಲ. ಬಡವ ಶ್ರೀಮಂತನಾಗ್ತಾನೋ ಪುಣ್ಯಾತ್ಮ, ಬಡವ ಶ್ರೀಮಂತ ಆಗ್ತಾನೆ, ದರಿದ್ರ ಧನಿಕ ಆಗ್ತಾನೆ, ಪಾಪಿ ಪುಣ್ಯಾತ್ಮ ಆಗ್ತಾನೆ, ಅಜ್ಞಾನಿ ಜ್ಞಾನಿ ಆಗ್ತಾನೆ, ಬದ್ಧ ಮುಕ್ತನಾಗ್ತಾನೆ. ಸಿದ್ಧಾರೂಢಪ್ಪನ ಕೃಪದಿಂದ ದರಿದ್ರನಾಗಿರ್ತಕ್ಕಂಥ ಅವನು ಶ್ರೀಮಂತ ಆಗಿಲ್ಲ. ಬಸವಣ್ಣಪ್ಪ ಆಗಿಲ್ಲ, ಅಪ್ಪನ ಕೃಪೆಯಿಂದ ಶ್ರೀಮಂತ ಆದ. ಸಾಯುವವರು ಜೀವಂತರಾದರು. ಅದಕ್ಕೇನೆ ಹೇಳ್ತಾರ, ಯಾವ ರೀತಿಯ ದುರ್ಗುಣಿ ಸುಗುಣಿ ಆಗ್ತಾನೆ, ದರಿದ್ರ ಶ್ರೀಮಂತ ಆಗ್ತಾನೆ, ಪಾಪಿ ಪುಣ್ಯಾತ್ಮನ ಆಗ್ತಾನೆ. ಆ ಮನುಷ್ಯ ಜಗತ್ತಿನೊಳಗೆ ಮಹಾತ್ಮರ ಸನ್ನಿಧಿ ಇತ್ತು ಅಂದರೆ, ಅಕ್ಕಿ ಒಳಗ ಕಾಳನು ಮಾರ್ತಾವಪ್ಪ. ಅಕ್ಕಿಯಾಗ ಒಂದೆರಡು ಕಾಳು ಹಾಕಿದ್ರೆ ಅವನು ಹಳ್ಳನೂ ಮಾರ್ತಾವ. ಯಾಕೆ? ಅಕ್ಕಿಯ ಸಂಘದಿಂದ ಮಾರ್ತಾವ. ಹಾಲಿನ ಸಂಘದಿಂದ ನೀರು ಮಾರ್ತಾವ. ನೀರು ಮಾರ್ತಾವ. ದುರ್ಜನ ಸಜ್ಜನರ ಸಂಘದಿಂದ ಪೂಜ್ಯ ಆಗ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ನೀವು ಲಕ್ಷ್ಯ ಇಡಬೇಕು. ನಾವು ಸಂಗತಿ ಮಾಡಕ್ ಕಲಿಬೇಕು. ಸಂಗತಿ ಏನ್ ತಿಳಿದೇ ಇರಲಿ, ತಿಳಿಬೇಕಂತಾನೇನಿಲ್ಲ. ತಿಳಿದೇ ಇರಲಿ, ಕೊಡ್ರು ಅವ್ರ ಹಂತ ಕೊಡ್ರು, ಅವ್ರನ್ನ ನೋಡುನು, ಅವ್ರನ್ನ ಮಾತಾಡುನು, ಅವ್ರ ಮಾತು ಕೇಳುನು. ಅಷ್ಟೇ ಆದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಅವರ ಸರಿ ಸಮಾನ ಮತ್ತೊಬ್ಬರು ಯಾರು ಕೂಡ ಇಲ್ಲ, ದೇವತೆಗಳು ಕೂಡ ಇಲ್ಲ. ಲಕ್ಷ್ಮೀ ಪರಮಾತ್ಮನು ಕೂಡ ಮಹಾತ್ಮರ ಸೇವೆಯನ್ನು ಮಾಡಲಿಕ್ಕೆ ಅಪೇಕ್ಷೆ ಮಾಡ್ತಾನೆ. ನೆನಪಿಡಿ, परमात्मा सुद्धा संतांची सेवा करण्याची इच्छा करतो आणि प्रयत्न करतो. माझ्यापेक्षा तो श्रेष्ठ. ಸಂತರು ಮಹಾತ್ಮರಿಗಿಂತ ಏನಪ್ಪಾ ಪರಮಾತ್ಮಗಿಂತ ಶ್ರೇಷ್ಠ ಇರ್ತಾರೆ. ಲಕ್ಷ್ಯ ಪರಮಾತ್ಮನ ಅದೇ ಅವ್ರಿಗಿಂತ ಶ್ರೇಷ್ಠ ಅವ್ರು ಇರ್ತಾರೆ. ಯಾಕೆ? ಅವರು ಪರಮಾತ್ಮ ತೋರಿಸಿಕೊಡ್ತಾರೆ, ಪರಮಾತ್ಮನ ಪರಿಚಯ ಮಾಡ್ತಾರೆ, ಪರಮಾತ್ಮ ಜೊತೆಗೆ ನಿಮ್ಮನ್ನು ಭೇಟಿ ಮಾಡಿಸ್ತಾರೆ. ಆ ಶಕ್ತಿ ಅವ್ರ ಹಂತಕ್ಕೆ ಅದ ಅಂತ ತಿಳ್ಕೊಂಡೇ ಪರಮಾತ್ಮಕ್ಕಿಂತಲೂ ಸಂತರು ಶ್ರೇಷ್ಠರು ಅಂತ ಮಹಾನುಭಾವರು ಹೇಳ್ಯಾರ ಪುಣ್ಯಾತ್ಮರೇ. ಅದಕ್ಕೆ ನಿಮ್ಮ ಜೀವನದಲ್ಲಿ ಅದನ್ನ ಮಾಡ್ಕೊಡು. ಇಡೀ ಸಿದ್ಧಾರೂಢ ಚರಿತ್ರೆಯೊಳಗೆ ಸದ್ಗುರು ಸಂತ ಪರಮಾತ್ಮನ ಸೇವೆಯನ್ನ ಮಾಡಿದರೆ ಏನ್ ಆಗುತ್ತದೆ, ಯಾರು ಏನ್ ಆಗ್ತಾರ ಅನ್ನತಕ್ಕಂಥದ್ದನ್ನ ಬಹಳ ವ್ಯವಸ್ಥೆಯನ್ನು ಹೇಳ್ಯಾರ. ಅದಕ್ಕೆ ತಾವೆಲ್ಲರೂ ಕೂಡ ಮಹಾನುಭಾವರ ಸಂಸರ್ಗ ಮಾಡ್ತಾ ಇರಬೇಕು. ಸಂತರು ನಮಗೆ ದಾರಿ ತೋರಿಸ್ತಾರೆ, ಸಂತರು ದಾರಿ ತೋರಿಸ್ತಾರೆ. ಅವರ ದಾರಿ ತೋರಿಸಿ ನಡ್ಕೋತ ಹೋದೇವಿ ಅಂದ್ರೆ
ಮುಂದ ಅವರೇ ನಿಮ್ಮ ಗುರು ಆಗ್ತಾರೆ. ಆ ಗುರು ಸಿಕ್ಕ ಅಂತ ಕೇಳಿದ್ರೆ ನಿಮಗೆ ಪರಮಾತ್ಮನ ದರ್ಶನ ಆಗ್ತದೆ, ಶಾಂತಿ ಸಿಗ್ತದೆ, ಮನುಷ್ಯನಿಗೆ ನೆಮ್ಮದಿ ಸಿಗ್ತದೆ, ಕೃತಕೃತ್ಯನಾಗ್ತಾನೆ ಅಂತ ತಿಳ್ಕೊಂಡೆ ಮಹಾನುಭಾವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಮಹಾತ್ಮರ ಸಂಪರ್ಕದಲ್ಲಿ ಇರಾಕ್ ಕಲಿಯಿರಿ. ಅವ್ರು ನಿಮ್ಮ ಜೊತೆಗೆ ಇದ್ದು ನಿಮ್ಮಂತೆ ಇದ್ದು ನಿಮಗೆ ಆಚರಣೆ ಮಾಡಿ ತೋರಿಸ್ತಾರ. ಅವ್ರು ನಿಮ್ ಜೊತೆಗೆ ಇದ್ದು ನಿಮ್ಮಂತೆ ಆಚರಣೆ ಮಾಡಿ ತೋರಿಸ್ತಾರ. ಅವರು ಹೀಗೆ ನಡೀರಿ, ಹೀಗೆ ನುಡೀರಿ, ಹೀಗೆ ಇರಾಕ ಪ್ರಯತ್ನ ಮಾಡಿ ಅಂತ ತಿಳ್ಕೊಂಡು ಅವ್ರು ಕಲಿಸ್ತಾರೆ. ಅವ್ರು ಕಲಿಸಿದಾಗ ನಾವು ಕಲ್ತೇವೆ ಅಂತ ಕೇಳಿದ್ರೆ ನಾವು ಅವ್ರಂಗ ಆಗಲಿಕ್ಕೆ ತಮ್ಮ ಅಂಥದ್ದ ಸ್ಥಿತಿಯನ್ನ ಕಾಯ್ಕೋವಂತ ಮಹಾತ್ಮರು ಹೇಳೋ ಅಭಿಪ್ರಾಯ ಪುಣ್ಯಾತ್ಮರೇ ನಮ್ಮೆಲ್ಲರ ಭಾಗ್ಯ ಅದ. ಅಂತ ಪರಮೇಶ್ವರನ ಸ್ವರೂಪ ಆಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅವರೇನಪ್ಪಾ ಅಂತ ಎಲ್ಲ ಈ ಅನುಯಾಯಿಗಳು ಸಂತರು ಮಹಾತ್ಮರು ಏನದಾರ ಇವರೆಲ್ಲ ಅವರು ಪರಮಾತ್ಮನ ಸ್ವರೂಪಿಗಳು. ಅವ್ರ ಸೇವಾ ಮಾಡತಕ್ಕಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕದು. ನಾವು ವಾಣಿಯಿಂದ ಸೇವಾ ಮಾಡ್ತೇವಿ, ನೀವು ತನದಿಂದ ಸೇವಾ ಮಾಡ್ತೀರಿ, ಧನದಿಂದ ಸೇವಾ ಮಾಡಕತ್ತೀರಿ, ಯಾರು ಮನಸ್ಸಿನಿಂದ ಸೇವಾ ಮಾಡ್ತೀರಿ. ಈ ಸೇವಾ ಏನಪ್ಪಾ ಅಂತಂದ್ರೆ ಆ ಸದ್ಗುರುನಾಥ ಪರಮಾತ್ಮ ಏನದ ಅವನಿಗೆ ಕೃಪಾಕ ಇದು ಕಾರಣ ಆಗ್ತದೆ ಅಂತ ತಿಳ್ಕೊಂಡು ಸದಾ ಸದಾ ನಮ್ಮೆಲ್ಲರಿಗೆ ಲಕ್ಷ್ಯ ಇರಬೇಕು. ನಾವು ಯಾವಾಗಲೂ ಕೂಡ ಯಾರೇ ಇರಲಿ ಮಹಾತ್ಮರನ್ನ ನಾವು ನಮ್ಮಂಗಂತ ತಿಳ್ಕೊಳಕ್ ಹೋಗಬಾರ್ದು. ನಮ್ಮನ್ನ ತಿಳ್ಕೊತ ಹೋಗ್ಬಾರ್ದು. ಅವ್ರ ಇರ್ತಾರ, ಅವರ ಸಂಗತಿ ಬಂತಂದ್ರೆ ನಮ್ಮ ದಾರಿ ಸಿಗ್ತದ. ಅವ್ರು ಬಂದ್ರೆ ನಮ್ಮ ಮನೆ ಪಾಪ ಹೋಗ್ತಾವ. ಅದಕ್ಕೆ ಬಸವಣ್ಣವ್ರು ಬಹಳ ಚಂದ ಹೇಳಿಲ್ಲ, ಮಂಡೆ ಮಾಸದೊಳಗೆ ಮಜ್ಜನ ಕೇಳಿವು ಹೌದಲ್ ಹೇಳ್ಯಾರ, ಬಟ್ಟಿ ಮಾಸದೊಳಗೆ ಮಡಿವಾಳನಿಗಿಕ್ಕು, ಮನ ಮಾಸದೊಡೆ ತಲೆ ಹೊಲಸಾಯ್ತು ಅಂತಂದ್ರ ಏನ್ ಮಾಡ್ತೀವಿ? ಅವುಗಳು ಶಾಂಪು ತೊಳಿತೀರಿ. ತಲೆ ಹೊಲಸಾಯ್ತು ಅಂದ್ರೆ ಶಾಂಪು ಹಾಕ್ತೀರಿ ನೀವು. ಇವರು ಪೂರಾ ಸಾಕು ಮಾಡ್ತಾರೆ, ಕ್ಷೌರಿಕಿನ ಕರೀತಾರೆ. ತಲೆ ಹೊಲಸಾದ್ರೆ ನೀವು ಕ್ಷೌರಿಕಿನ ಕರಿತೀರಿ, ಅವರು ಶಾಂಪು ಹಚ್ತಾರೆ. ಮಂಡೆ ಮಾಸದೊಡೆ ಮಜ್ಜನ ಕೆರೆಯವರು ಸ್ನಾನ ಮಾಡ್ತೀವಿ. ಬಟ್ಟೆ ಮಾಸದೊಡೆ ಅರಿವಿ ಹೊಲಸಾದ್ರ ಮಡಿವಾಳನಿಗೆ ಇಕ್ಕುವರು. ಸಾಬೂನ್ ಹಚ್ಚಿ ಒಗಿತೀರಿ, ಸಾಬೂನ್ ಹಚ್ತೀರಿ, ಡಿಟರ್ಜೆಂಟ್ ಪೌಡರ್ ಅದ, ಸೋಪ್ ಹಚ್ಚಿ ಸ್ವಚ್ಛ ಮಾಡ್ತೀರಿ. ಮನ ಮಾಸಿದೊಡೆ ಮನಸ್ಸು ಹೊಲಸಾದ್ರೆ ಹೆಂಗ್ ಮಾಡ್ತೀರಿ? ಅರಿವಿ ಹೊಲಸಾದ್ರ ಸಾಬೂನ್ ಹಚ್ತೀರಿ, ತಲೆ ಹೊಲಸಾದ್ರ ಶಾಂಪೂ ಹಚ್ತೀರಿ. ಮನಸ್ಸು ಹೊಲಸಾದ್ರ ಸರ್ಪ ಕುಡಿತೀರಿ, ನೀರು ಹಾಕಿ ಗಟ ಕೊಡ್ರಿ, ಸ್ವಚ್ಛ ಹಾಕದೇನು? ಮನಸ್ಸು ಸ್ವಚ್ಛ ಹಂಗಿಲ್ಲ, ಹೊಟ್ಟೆ ಸ್ವಚ್ಛ ಹಾಕ. ಅರೆ ಮನ ಮಾಸಿದೊಡೆ ಮನಸ್ಸು ಹೊಲಸಾಯ್ತು ಅಂದ್ರೆ ಏನ್ ಇಡ್ಬೇಕು? ಶರಣರ ಸಂಘದಲ್ಲಿಕ್ಕು. ಅಲ್ಲಿ ಮಹಾತ್ಮರ ಸಂಗತಿ ಆಯ್ತು ಅಂದ್ರೆ ನಮ್ಮ ಮನಸ್ಸು ಎಷ್ಟು ಹೊಲಸಾಗ್ಯದ್ರಿ, ಎಷ್ಟು ಹೊಲಸಾಗ್ಯದ ಗೊತ್ತದ ನಿಮ್ಗೆ? ಅಚ್ಚಾ, ನಾನು ನಿಮ್ಗೆ ಹೇಳ್ತೇನ್ರಿ, ಒಂದೇಟು ಒಳಗೆ ಹೋರಿ, ಧ್ಯಾನಕ್ಕೊಂಡ್ರಿ ಕುಂಡ್ರಕ್ಕಾಕದೆ ನಿಮ್ಗೆ 2 ಮಿನಿಟ್ ಸಾಧ್ಯ ಇಲ್ಲ. ಒಳಗೆ ಹೋಗಕ್ಕೆ ಸಾಧ್ಯ ಇಲ್ಲ, ಹೊರಗೆ ಹೋಗ್ತೀರಿ, ಅವನು ಎಲ್ಲ ನೋಡ್ತೀರಿ. आप जाओ शकणार नहीं है. कोणी माणूस जिथं खराब जगा आहे, अस्वच्छ आहे, मल्ले त्या जागात तो कोणी बसू शकतात का? कोणी बसत नाही ना. ಯಾರು ಹೊರ ಜಗದಾಗ ಯಾರು ಕೊಂಡ್ರಂಗಿಲ್ಲ. ಹಾಗೆ ನೀವು ಒಳಗೆ ಹೋರಿ, ಹೊರಗೆ ಹೋಗ್ತೀರಿ, ಅಲ್ಲಿ ಕೊಂಡಿರ್ತೀರಿ, ಅವರು ಇವೆಲ್ಲ ನೋಡ್ತೀರಿ. ಒಳಗೆ ಹೋಗಿ ಬಿಡಂಗಿಲ್ಲ. ಅಷ್ಟು ಹೊಲಸದ ನಿಮ್ಮ ಮನಸ್ಸ, ಇಟ್ಟು ಹೊಲಸದ ಮನಸ್ಸ, ನೀವು ಒಳಗೆ ಹೋಗಕ್ ಕೊಂಡಿರಂಗಿಲ್ಲ. ಅದಕ್ಕೆ ಅದು ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಶರಣರ ಸಂಘದಲ್ಲಿ ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಶರಣರ ಸಂಗತಿ ಬೇಕು. ದಿನ ಕೇಳಿ, ದಿನ ಸೇವಾ ಮಾಡಿ, ದಿನ ಅವ್ರ ಸ್ತುತಿ ಮಾಡಿ, ಹಿಂಗ ಸಾಬೂನ್ ಹಚ್ಚಿ ಹೆಂಗ ಸ್ವಚ್ಛ ಆಗ್ತದೆ
ಹಂಗ ನಮ್ಮ ಮನಸ್ಸು ಸ್ವಚ್ಛ ಹಾಕದ ಪುಣ್ಯಾತ್ಮರೇ. ಅದಕ್ಕೆ ತಾವೆಲ್ಲರೂ ಏನಪ್ಪಾ ಅಂದ್ರೆ ಮಹಾತ್ಮರು ಎಲ್ಲೆಲ್ಲಿ ಅದಾರ ಎಲ್ಲ ಕಡೆ ಅದಾರ ಮಹಾತ್ಮ. ಅವರ ಸಮೀಪಕ್ಕ ಕೂಡ್ರಾಕ್ ಕಲೀರಿ, ನೋಡಕ್ ಕಲೀರಿ, ಕೇಳಕ್ ಕಲೀರಿ, ಮುಟ್ಟಕ್ ಕಲೀರಿ, ಸೇವಾ ಮಾಡಕ್ ಕಲ್ತಿರಿ ಅಂತ ಕೇಳಿದ್ರೆ ಸಾವಕಾಶ 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 ಹೆಂಗ ಹೊತ್ತು ಹೊಂಟಂಗ ಕತ್ತಿಲಿ ಹೋಗ್ತದ ಹಂಗ ಅವ್ರ ಸಂಘ ಮಾಡಿದಂಗ ನಿಮ್ಮ ಅಜ್ಞಾನ ಪಾಪ ಎಲ್ಲ ದೂರ ಆಗ್ತಾವ. ಅದಕ್ಕೆ ಇವತ್ತೇನು ಹೇಳ್ತಾರ ಅಂತ ಕೇಳಿದ್ರೆ ಮಹಾತ್ಮರ ಸಂಗತಿಯನ್ನು ಮಾಡ್ರಿ ಅಂತ ಹೇಳ್ಯಾರ. ಅದೆಲ್ಲ ನೀವು ಮಾಡಕತ್ತೀರಿ ಪುಣ್ಯಾತ್ಮರು. ಅದನ್ನ ನೆನಪಿಡಬೇಕು. ಒಂದ್ ದಿವ್ಸ ಅಲ್ಲ, 2 ದಿವಸ ಅಲ್ಲ, ಆಗೋದಿಲ್ಲ. ಅದು 1 ದಿವಸ ಎಲ್ಲ ಆಗೋದಿಲ್ಲ. ಅದು ಅನಂತ ದಿವಸ ಮಾಡ್ತದೆ. ಅನಂತ ಜನ್ಮ ನಾವು ಸಂಸಾರ ಮಾಡಿದೇವೆ ಒಳಗದ ಮನಸ್ಸಿನಾಗ. ಅದು ಒಂದ್ ದಿನದಾಗೆ ಹೋಗಂದ್ರೆ ಹೆಂಗ್ ಹೋಗ್ತದ? ಅನಂತ ಜನ್ಮದ ಪಾಪದ ಅದು ತೆಗ್ಯಾಕ ದಿವಸಾನು ಹತ್ತದೆ. ಸಂಗತಿ ಭಾಳ ಮಾಡಬೇಕು, ಭಾಳ ಸೇವಾ ಮಾಡಬೇಕು, ಭಾಳ ಪ್ರೀತಿ ಮಾಡಬೇಕು. ಅವಾಗ ನಮ್ಮ ಪಾಪ ಎಲ್ಲ ದೂರ ಆಗ್ತದೆ ಪುಣ್ಯಾತ್ಮರೇ. ಅದನ್ನ ಮಾಡಿದ್ರಿ ಅಂದ್ರೆ ಅವಾಗ ಮಹಾತ್ಮರ ಆಶೀರ್ವಾದ ಆಯ್ತು ಅಂದ್ರೆ ನಿಮ್ಗೆ ಸದ್ಗುರು ಸಿಗ್ತಾನೆ. ಸದ್ಗುರು ಸಿಕ್ಕ ಅಂತ ಕೇಳಿದ್ರೆ ನಿಮ್ಮ ಜನ್ಮ ಮರಣ ಸಮಸ್ತ ದುಃಖಗಳು ನಿವೃತ್ತಿ ಆಗ್ತವೆ. ನೀವು ಶಾಂತರಾಗ್ತೀರಿ. ಏನು ಶಾಸ್ತ್ರದಾಗ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂದಾರೆ ಆ ಶಾಂತಿ ನಮಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಆ ಮಹಾತ್ಮರ ಸಂಸರ್ಗ, ಸಂಬಂಧ, ಶ್ರವಣ, ಸೇವೆ ಇವೆಲ್ಲ ಮಾಡ್ತಕ್ಕಂಥ ಸದ್ಬುದ್ಧಿ ಸಿದ್ಧಾರೂಢರು ನಮಗೆ ದಯಪಾಲಿಸಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೇವೆ. ಜನ ಭಾಳ ಇದ್ದೀರಿ, ಭಾಳ ಬಂದೀರಿ. ಪ್ರಸಾದ ಮಾಡಿಸೋರು ಪುಣ್ಯಾತ್ಮರು ಪ್ರಸಾದ ಮಾಡಿಸ್ಯಾರ. ಸಮಾಧಾನದಿಂದ ನಾವು ಜಲ್ದಿ ಮುಗಿಸ್ಬೇಕಂತೇಳಿ 8ಕ್ಕೇನೆ ಹೇಳಿದ ನಿಮಗೆ. ನೀವು ಬರುವುದೇ 8ಕ್ಕೆ ಬರ್ತೀವಿ. ನಾವು ಮುಗಿಸೋದು ಯಾವಾಗ ಮಾಡಿಸ್ಬೇಕು? ನೀವು ಬಂದು ಕುಂತ್ಕೊಳ್ಳೆ ಪಾರ್ವತಿ ಪತಿ ಹರಾರ ಅನ್ಬೇಕು. ಹಂಗಂದ್ರೆ ಮತ್ತೆ ಹೇಳುದು ಹೆಂಗ? ಅದು ದಿನ ಹೇಳಕೈತೆ. ನೀವು ಖಾಲಿ ಇದ್ದೀರಿ, ಊರಾಗಿದ್ದೀರಿ, 6ಕ್ಕೆ ಜಲ್ದಿ ಬರ್ರಿ. 8-8:30 ತಕ ಬಹಳ ಆದ್ರೆ 8:30 ಆಯ್ತು ಅಂದ್ರೆ ಮುಂದೆ ನಿಮ್ಗೆ ಉಣ್ಣಕ್ಕೆ ಹೋಗಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಅದಕ್ಕೆ ಈಗ ಥಂಡಗಾಗ್ಯದ, ಎಲ್ಲ ಚಲೋ ಆಗ್ಯದ. ಭಗವಂತ ಸಿದ್ಧಾರೂಢ ನಮ್ಗೆಲ್ಲ ಅನುಕೂಲ ಮಾಡ್ಯಾನ. ತಾವೆಲ್ಲರೂ ಕೂಡ ಜಲ್ದಿ ಬರಕ್ಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಹೋಗೋರಿಗೆ ಮಾಡೋರಿಗೆ. ಬೆಳಿಗ್ಗೆನೂ ಕೂಡ ನಾ ಹೇಳೀನಿ, ಬೆಳಿಗ್ಗೆ 8-8:30 ಬಂದ್ಬಿಡ್ರಿ. ಬಹಳ ಜನ ಇಲ್ಲೇ ನಾಷ್ಟಾನು ಅದ, ಊಟನೂ ಅದ. ಜಲ್ದಿ ಬಂದ್ರಿ ಅಂದ್ರೆ ಬಿಸಿಲಾಗದ್ರೆ ಕಾರ್ಯಕ್ರಮ ಮುಗಿತದೆ. ಎಲ್ಲರಿಗೆ ಅನುಕೂಲ ಆಗ್ತದೆ. ಹೇಳೋರಿಗೆ ಅನುಕೂಲ ಆಗ್ತದೆ, ಕೇಳೋರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದನ್ನ ವಿಚಾರ ಮಾಡಿ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ.